ಹಲೋ ವಿವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ GPSTR ಪೇಪರ್ 1ನಲ್ಲಿ ನಾಮಪದಗಳ ಮೇಲೆ ಯಾವೆಲ್ಲ ಬಹು ಆಯ್ಕೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತ ತಿಳಿದುಕೊಳ್ಳೋಣ. 1ನೇ ಪ್ರಶ್ನೆ, ನದಿ, ಪರ್ವತ, ಊರು, ದೇಶ, ಮನುಷ್ಯ ಈ ಪದಗಳು ಈ ವ್ಯಾಕರಣಾಂಶಕ್ಕೆ ಉದಾಹರಣೆ. ಎ ರೂಢನಾಮ, ಬಿ ಅಂಕಿತನಾಮ, ಸಿ ಅನ್ವರ್ಥನಾಮ, ಡಿ ಗುಣವಾಚಕ. ಸರಿಯಾದ ಉತ್ತರ ಆಪ್ಷನ್ ಎ ರೂಢನಾಮ. 2ನೇ ಪ್ರಶ್ನೆ, ಪ್ರಶ್ನಾರ್ಥಕ ಸರ್ವನಾಮಕ್ಕೆ ಉದಾಹರಣೆ ಇವು. ಎ ಯಾರು ಏನು, ಬಿ ತಾನು ತನ್ನ, ಸಿ ಎಷ್ಟು ಯಾವುದು. ಆಪ್ಷನ್ ಎ ಮಾತ್ರ, ಆಪ್ಷನ್ ಬಿ ಎ ಮತ್ತು ಬಿ ಮಾತ್ರ, ಆಪ್ಷನ್ ಸಿ ಬಿ ಮತ್ತು ಸಿ ಮಾತ್ರ, ಆಪ್ಷನ್ ಡಿ ಎ ಮತ್ತು ಸಿ ಮಾತ್ರ. ಸರಿಯಾದ ಉತ್ತರ ಆಪ್ಷನ್ ಡಿ ಎ ಮತ್ತು ಸಿ ಮಾತ್ರ. 3ನೇ ಪ್ರಶ್ನೆ, ವೈದ್ಯ ಪದವು ಈ ನಾಮಪದಕ್ಕೆ ಉದಾಹರಣೆ ಆಗಿದೆ. ಎ ರೂಢನಾಮ, ಬಿ ಅಂಕಿತನಾಮ, ಸಿ ಅನ್ವರ್ಥನಾಮ, ಡಿ ಭಾವನಾಮ. ಸರಿಯಾದ ಉತ್ತರ ಆಪ್ಷನ್ ಸಿ ಅನ್ವರ್ಥನಾಮ. 4ನೇ ಪ್ರಶ್ನೆ, ಹಲವು ಪದವು ಈ ವ್ಯಾಕರಣಕ್ಕೆ ಉದಾಹರಣೆ ಆಗಿದೆ. ಎ ಪ್ರಕಾರವಾಚಕ, ಬಿ ಪರಿಮಾಣವಾಚಕ, ಸಿ ದಿಗ್ವಾಚಕ, ಡಿ ಸಂಖ್ಯಾವಾಚಕ. ಸರಿಯಾದ ಉತ್ತರ ಆಪ್ಷನ್ ಬಿ ಪರಿಮಾಣವಾಚಕ. 5ನೇ ಪ್ರಶ್ನೆ, ವಿದ್ಯಾರ್ಥಿ ಪದವು ಈ ಕೆಳಗಿನ ವ್ಯಾಕರಣಾಂಶಕ್ಕೆ ಉದಾಹರಣೆ. ಎ ರೂಢನಾಮ, ಬಿ ಅಂಕಿತನಾಮ, ಸಿ ಅನ್ವರ್ಥನಾಮ, ಡಿ ಭಾವನಾಮ. ಸರಿಯಾದ ಉತ್ತರ ಆಪ್ಷನ್ ಸಿ ಅನ್ವರ್ಥನಾಮ. 6ನೇ ಪ್ರಶ್ನೆ, ನಾನು, ನಾವು, ಇವು. ಎ ಮಧ್ಯಮ ಪುರುಷ ಸರ್ವನಾಮ, ಬಿ ಪ್ರಥಮ ಪುರುಷ ಸರ್ವನಾಮ, ಸಿ ತೃತೀಯ ಪುರುಷ ಸರ್ವನಾಮ, ಡಿ ಉತ್ತಮ ಪುರುಷ ಸರ್ವನಾಮ. ಸರಿಯಾದ ಉತ್ತರ ಆಪ್ಷನ್ ಡಿ ಉತ್ತಮ ಪುರುಷ ಸರ್ವನಾಮ. 7ನೆಯ ಪ್ರಶ್ನೆ, ರೂಢನಾಮಕ್ಕೆ ಉದಾಹರಣೆಯಾದ ಪದವಿದು. ಎ ಮನುಷ್ಯ, ಬಿ ಕಾವೇರಿ, ಸಿ ವ್ಯಾಪಾರಿ, ಡಿ ಹೊಸದು. ಸರಿಯಾದ ಉತ್ತರ ಆಪ್ಷನ್ ಎ ಮನುಷ್ಯ. 8ನೇ ಪ್ರಶ್ನೆ, ಅಷ್ಟು, ಇಷ್ಟು, ಹಲವು ಪದಗಳು ಈ ವ್ಯಾಕರಣಾಂಶವಾಗಿವೆ. ಎ ಗುಣವಾಚಕ, ಬಿ ಪರಿಮಾಣವಾಚಕ, ಸಿ ಸಂಖ್ಯೆಯ ವಾಚಕ, ಡಿ ಭಾವನಾಮ. ಸರಿಯಾದ ಉತ್ತರ ಆಪ್ಷನ್ ಬಿ ಪರಿಮಾಣವಾಚಕ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.